ಮಾತಾಡಿದೆ ಹೈಕಮಾಂಡ್ನವ್ರು ಮಾತನಾಡ್ತಾ ಇದ್ದಂತೆಯೇ ಕಾಂಗ್ರೆಸ್ಸಿಗರು ಸೈಲೆಂಟ್ ಆದ್ರ ಅಂತ ಹೇಳ್ಕೊಂಡು. ಯಾಕಂದ್ರೆ ಕಾಂಗ್ರೆಸ್ ಒಳ ಕಚ್ಚಾಟಕ್ಕೆ ಕಡೆಗೂ ಕೂಡ ಬ್ರೇಕ್ ಬಿತ್ತ. ಬೆಳಗಾವಿಯಲ್ಲಿ ಸುರ್ಜೇವಾಲಾ ಸಂಧಾನ ಫಲ ನೀಡಿದೆಯಾ ಅನ್ನೋಂಥದ್ದು ಒಂದು ವಿಚಾರ. ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಒಂದೇ ಕಾರ್ನಲ್ಲಿ ಸುರ್ಜೇವಾಲಾ, ಡಿ ಕೆ ಸುರೇಶ್ ಹಾಗೆಯೇ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಜೊತೆಯಾಗಿ ಸಾಗಿದ್ರು. ಗಾಂಧಿ ಭಾರತ್ ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಒಗ್ಗಟ್ಟಿನ ಬಲವನ್ನು ಪ್ರದರ್ಶಿಸಬೇಕಂತ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಕೂಡ ಇತ್ತು. ಸಿಎಂ ಅಧ್ಯಕ್ಷ ನಾಯಕತ್ವ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆದಂತೆ ಕಂಡು ಬರ್ತಾ ಇದೆ. ಅಂಥದ್ದೊಂದು ಬೆಳವಣಿಗೆ ಸದ್ಯಕ್ಕೆ ನಡೆದಿರುವಂಥದ್ದು ಕಾಂಗ್ರೆಸ್ನಲ್ಲಿ. ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆಯವರು ಆಡಿರುವಂತಹ ಮಾತುಗಳನ್ನು ನಾವಿಲ್ಲಿ ಗಮನಿಸಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತಹ ಮಾತುಗಳನ್ನು ನೋಡ್ತಾ ಹೋದಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಕಚ್ಚಾಟಕ್ಕೆ ಖರ್ಗೆ ಅವರು ವಾರ್ನ್ ಕೊಟ್ಟಿದ್ದಾರೆ. ಬಹಿರಂಗ ಹೇಳಿಕೆ ನೀಡ್ತಾ ಇರುವವರಿಗೆ ಖರ್ಗೆ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಕೊಟ್ಟ ಕೆಲಸ ಮೊದಲು ಮಾಡಿ, ಆಮೇಲೆ ಮಾತಾಡಿ. ಯಾಕೆಂದ್ರೆ ರಾಜ್ಯದ ಜನ ನಿಮಗೆ ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸವನ್ನು ನೀವು ಮೊದಲು ಮಾಡಿ, ನಂತರ ಮಾತಾಡಿ. ಯಾವಾಗ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ. ಯಾರನ್ನ ಬದಲಾವಣೆ ಮಾಡಬೇಕು, ಯಾರನ್ನ ಕೂರಿಸ್ಬೇಕು, ಯಾರನ್ನ ನಿಲ್ಲಿಸಬೇಕು, ಇದು ಹೈಕಮಾಂಡ್ಗೆ ಗೊತ್ತಿದೆ. ಕೆಲವರು ಹೇಳಿದ್ದಾರೆ ಅಂತ ಹೈಕಮಾಂಡ್ ಅದರ ಪ್ರಕಾರ ಮಾಡೋದಿಲ್ಲ. ಯಾರೋ ಕೆಲವರು ಹೇಳ್ತಿದ್ದಾರೆ ಅನ್ನೋದ್ರ ಪ್ರಕಾರವಾಗಿ ಹೈಕಮಾಂಡ್ ಅಂತಹ ನಿರ್ಧಾರಗಳನ್ನು ಮಾಡೋಕ್ಕಾಗೋದಿಲ್ಲ. ಯಾವಾಗ ಏನು ನಿರ್ಣಯ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಮಗೆ ಬಿಟ್ಟಿದ್ದು, ಅದನ್ನು ನಾವು ನೋಡ್ಕೊಳ್ತೀವಿ, ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ತೀವಿ. ಬೀದಿಯಲ್ಲಿ ನಿಂತು ಮಾತಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಯಾರೂ ಕೂಡ ಬೀದಿಯಲ್ಲಿ ನಿಂತು ಮಾತಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಬೀದಿಯಲ್ಲಿ ನಿಂತು ಮಾತಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಹಾನಿ ಆಗುತ್ತೆ ಅನ್ನೋಂಥದ್ದು ನಿಮ್ಮ ನೆನಪಿನಲ್ಲಿ ಇರಬೇಕು. ವಾದ ವಿವಾದಗಳು ರಾಜ್ಯದಲ್ಲಿ ನಡೀಲೇಬಾರ್ದು. ಯಾಕೆಂದರೆ AICC ಅಧ್ಯಕ್ಷರ ತವರು ರಾಜ್ಯ ಇದು. ಇಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನಿಂದಲೇ ಇರಬೇಕಾಗತ್ತೆ. ಯಾರನ್ನ ಬಿಡಬೇಕು, ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನುವಂತಹ ವಿಚಾರವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಸಮಯ ಬಂದಾಗ ಆಯಾ ಬದಲಾವಣೆಗಳು ಆಗ್ತವೆ. ಅದು ಬಿಟ್ಟು ನೀವು ಬಯಸಿದ ರೀತಿಯಲ್ಲಿ ಬಯಸಿದಾಗಲೆಲ್ಲ ಆಗೋದಿಲ್ಲ. CM ಚೇಂಜ್ ಆಗ್ತಾರೆ, DCM ಚೇಂಜ್ ಆಗ್ತಾರೆ ಅಂತೆಲ್ಲ ಯಾರು ಹೇಳಕ್ಕೆ ಹೋಗಬೇಡಿ. ಇದು ಅತ್ಯಂತ ಕಟ್ಟುನಿಟ್ಟಿನ ಮಾತುಗಳನ್ನು ಹೇಳಿದ್ದಾರೆ. ನಾನಿದ್ದೀನಿ, ರಾಹುಲ್ ಇದ್ದಾರೆ, ಹೈಕಮಾಂಡ್ ಇದೆ, ನಾವು ತೀರ್ಮಾನಗಳನ್ನು ಕೈಗೊಳ್ತೀವಿ. ನಮಗಿರುವಂತಹ ಟಾರ್ಗೆಟ್ ಮೇಲೆ ನಾವೇ ನಿರ್ಣಯವನ್ನು ಮಾಡ್ತೇವೆ. ನಮಗೂ ಕೂಡ ಕೆಲವು ಟಾರ್ಗೆಟ್ಗಳಿದ್ದಾವೆ. ಏನಾಗಬೇಕು, ಯಾವ ರೀತಿಯಲ್ಲಿ ಪಕ್ಷ ಬರಬೇಕು, ಯಾವ ರೀತಿಯಲ್ಲಿ ಪಕ್ಷ ಸಂಘಟನೆ ಆಗಬೇಕು, ಟಾರ್ಗೆಟ್ ಇದೆ. ಕಾಂಟ್ರವರ್ಸಿಗಳಿಗೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ. ನಿಮ್ಮ ಯಾರ್ಯಾರು ಹೇಳ್ತಾರೆ ಅವ್ರ ಇಚ್ಛೆ, ಅದು ಅವ್ರ ಇಚ್ಛೆ ಪ್ರಕಾರನೇ ಹೈಕಮಾಂಡ್ ನಡ್ಕೊಳ್ಳಲ್ಲ. ಹೈಕಮಾಂಡ್ಗೆ ತಂದೆ ಒಂದು ಟಾರ್ಗೆಟ್ ಇರ್ತದೆ, ಗುರಿ ಇರ್ತದೆ, ಅದರ ಪ್ರಕಾರ ನಿರ್ಣಯ ತಗೊಳ್ತಾರೆ ಹೈಕಮಾಂಡ್. ಮತ್ತು ಹೈಕಮಾಂಡ್ ನಿರ್ಣಯ ತಗೊಳ್ಳೋದು ಅದು ಅಂತಿಮವಾಗಿದ್ದು. ಈಗ ಇಲ್ಲಿ 100 ಜನ 100 ಮಾತಾಡಿದ್ರೆ ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗಲ್ಲ. ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಆದರೆ DK ಶಿವಕುಮಾರ್, ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂಥ ಮಾತನ್ನು ಹೇಳಿದರು, DK ಶಿವಕುಮಾರ್ ಹೇಳಿದ್ದಾರೆ, ನಾನಿನ್ನೂ ಮಾತನಾಡೋದಿಲ್ಲ, ನಮ್ಮೆಲ್ಲರ ಬಾಯನ್ನು ಕೂಡ ಮುಚ್ಚಿಸಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಬಾಯಿಗೆ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಹೇಳಿದ್ದಾರೆ. ನೀವು ಏನೇನೋ ಹೇಳೋದಕ್ಕೆ ನಾನು ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದೇವೆ ಅಷ್ಟೇ. ಹೀಗೆ ಖರ್ಗೆ ಅವರ ಎಂಟ್ರಿ ಆಗೋ ತನಕ ಕೂಡ ಇದು ಸರಿ ಹೋಗಲ್ಲ ಅನ್ನೋಂಥ ಮಾತನ್ನು ನಿನ್ನೆನೇ ಹೇಳಿದ್ವಿ, ಪಂಚಾಯತಿಯಲ್ಲಿ ಕೂಡ ಅದನ್ನು ಹೇಳಿದ್ವಿ. ಇವತ್ತು ಅದೇ ಆಗಿದೆ, ಖರ್ಗೆ ಅವರ ಎಂಟ್ರಿ ಆಗಿದೆ. ಈಗ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ನೋಡೋಣ ಮುಂದೆ ಏನೇನು ತಿರುವುಗಳು ಪಡ್ಕೊಳ್ಳುತ್ತೆ ಇದು ಅಂತ